Hello, students! Welcome to Study B+. Learn smart every day. Today, Chapter 1, Knowing Our Numbers. Are you ready? Let's start! Let's start with page number 5. Try this. First one, arrange the following numbers in ascending orders. Ascending orders ಅಂದರೆ ಏರಿಕೆ ಕ್ರಮ ಅಂದರೆ ಸಣ್ಣದ್ರಿಂದ ದೊಡ್ಡಕ್ಕೆ ಹೋಗಬೇಕು. ಈಗ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಒಳಗೆ ಹೇಳೇವಿ, ಸಣ್ಣ ನಂಬರ್ನ ನಾವು ಹೆಂಗೆ ಸೆಲೆಕ್ಟ್ ಮಾಡೋದಂದರೆ ಕಡಿಮೆ ಪ್ಲೇಸ್ ವ್ಯಾಲ್ಯೂ ಇರೋದನ್ನು ನಾವು ಸಣ್ಣ ನಂಬರ್ ಅಂತ ಕಂಪೇರ್ ಮಾಡ್ತೀವಿ. ಅದ್ರಾಗೆ ಎರಡು ಸೇಮ್ ಪ್ಲೇಸ್ ವ್ಯಾಲ್ಯೂ ಇರೋ ಬಂದರೆ ಅದರಲ್ಲಿ ಫಸ್ಟ್ ಪ್ಲೇಸ್ ವ್ಯಾಲ್ಯೂನ ಚೆಕ್ ಮಾಡಿ ನಾವು ಸಣ್ಣದ್ರಿಂದ ದೊಡ್ಡಕ್ಕೆ ಬರಿತಾ ಹೋಗ್ತೀವಿ. ಅದನ್ನೇ ನಾವೇನಂತ ಕರಿತೀವಿ, ಅಸೆಂಡಿಂಗ್ ಆರ್ಡರ್ಸ್ ಅಂತ ಕರಿತೀವಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಫಸ್ಟ್ ಒನ್ 847, 9454, 8320, 571 ಅಂತ ಇದೆ. ಹಾಗಿದ್ರೆ ಆನ್ಸರ್ ಏನಾಗುತ್ತೆ? ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಕಡಿಮೆ ಇರೋದು ನೋಡಿ, ಯೂನಿಟ್ 10 100, ಯೂನಿಟ್ 10 100,000, ಯೂನಿಟ್ 10 100,000, ಯೂನಿಟ್ 10 100. 100 ಪ್ಲೇಸಲ್ಲಿರೋವು ಎರಡಿದ್ದಾವೆ, 1000 ಪ್ಲೇಸಲ್ಲಿರೋವು ಎರಡಿದ್ದಾವೆ. ಈಗ 100 ಪ್ಲೇಸಲ್ಲಿರೋದು ಚಿಕ್ಕದು ಅಂತ ಗೊತ್ತಾಯಿತು. ಹಾಗಿದ್ರೆ 100 ಪ್ಲೇಸಲ್ಲಿ ಎರಡು ನಂಬರ್ ಇದ್ದಾವೆ, 847 ಆ್ಯಂಡ್ 571. ಹಾಗಿದ್ರೆ ಇದರಲ್ಲಿ ಫಸ್ಟ್ ಒನ್ ಯಾವ್ದು ಬರೀಬೇಕು? 571, ಯಾಕಂದರೆ 5 8ಗಿಂತ ಸಣ್ಣದಿದೆ. ಓಕೆ, ಅದಕ್ಕೆ ನಾವೇನಂತ ಬರಿತೀವಿ? 571, ನೆಕ್ಸ್ಟ್ 847, ನೆಕ್ಸ್ಟ್ ಏನಿದೆ 9745 ಇದೆ, 9754 ಇದೆ, ನೆಕ್ಸ್ಟ್ 8320 ಇದೆ. ಹಾಗಿದ್ರೆ ಯಾವ್ದು ಸಣ್ಣದು? ಇಲ್ಲಿ ಪ್ಲೇಸ್ ವ್ಯಾಲ್ಯೂ ನೋಡಿ, ಇಲ್ಲಿ 9 ಇದೆ, ಇಲ್ಲಿ 8 ಇದೆ. ಯಾವುದು ಸಣ್ಣದು? 8 ಸಣ್ಣದು. ಸೊ 8320, ನೆಕ್ಸ್ಟ್ 9754. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ 9801, 25,751, 36,501, 38,802 ಇದೆ. ಹಾಗಿದ್ರೆ ಇಲ್ಲಿ ನೋಡಿ, ಯೂನಿಟ್ 10 100,000 10,000 ಪ್ಲೇಸ್ ಇದೆ, ಯೂನಿಟ್ 10 100,000 10,000 ಇದೆ, ಯೂನಿಟ್ 10 100,000 10,000 ಇದೆ, ಯೂನಿಟ್ 10 100,000 ಪ್ಲೇಸ್ ಇದೆ. ಹಾಗಿದ್ರೆ 1000 ಪ್ಲೇಸ್ ಇರೋದು ಒಂದೇ ಇದೆ, ಹಾಗಾಗಿ ಇದನ್ನು ಫಸ್ಟ್ ಬರ್ಕೊತೀವಿ, 9801. ನೆಕ್ಸ್ಟು ಇಲ್ಲಿ ನೋಡಿ, ಎಲ್ಲ 10,000 ಪ್ಲೇಸ್ ಇದೆ. ಸೊ ಫಸ್ಟು 10,000 ಪ್ಲೇಸ್ನ ಕಂಪೇರ್ ಮಾಡಿ. 2 3 3 ಇದೆ. ಯಾವುದು ಸಣ್ಣದು? 2 ಸಣ್ಣದು. ಸೊ 25,751, ನೆಕ್ಸ್ಟ್ 2 3 3 ಸೇಮ್ ಇದೆಯಲ್ಲ. ಹಾಗಿದ್ರೆ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ನೋಡಿ, 6 8 ಇದೆ. 6 ಸಣ್ಣದ 8 ಸಣ್ಣದ? 6 ಸಣ್ಣದಲ್ವಾ? ಸೊ 36,501, ನೆಕ್ಸ್ಟ್ 38,802. ಗೊತ್ತಾಯ್ತಲ್ಲ? ಅದೇ ಥರ ನೆಕ್ಸ್ಟ್ ಕಂಟಿನ್ಯೂ ಏನಿದೆ ಅಂದರೆ, ಸೆಕೆಂಡ್ ಒನ್, ಅರೇಂಜ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ಸ್. ಡಿಸೆಂಡಿಂಗ್ ಆರ್ಡರ್ಸ್ ಅಂದರೆ ಇಳಿಕೆ ಕ್ರಮ ಅಂದರೆ ದೊಡ್ಡದ್ರಿಂದ ಸಣ್ಣಕ್ಕೆ ಬರಿಬೇಕು. ಇಲ್ಲಿ ನೋಡಿ, 5,000, 7,500, 85,400, 7,861. ಓಕೆ, ಹಾಗಿದ್ರೆ ಇದರಲ್ಲಿ ದೊಡ್ಡದು ಯಾವುದು ನೋಡೋಣ. ಸೊ ಪ್ಲೇಸ್ ವ್ಯಾಲ್ಯೂ ಕೌಂಟ್ ಮಾಡಬೇಕು. ಯೂನಿಟ್ 10 100,000, ಯೂನಿಟ್ 10 100,000 10,000, ಯೂನಿಟ್ 10 100,000, ಯೂನಿಟ್ 10 100,000. ಓಕೆ, ನೋಡಿ ಇಲ್ಲಿ ಇದರಲ್ಲಿ 85,400
400 ಬಿಗ್ಗೆಸ್ಟ್ ಆಗಿರ್ತೈತಿ, ಯಾಕಂದ್ರೆ ಇದು 10,000 ವ್ಯಾಲ್ಯೂ ಆಗಿರ್ತೈತಿ. ನೆಕ್ಸ್ಟ್ ನೋಡಿ, ಇದು 1000 ಇದೆ. ಅದರಲ್ಲಿ 7 ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಇರೋದ್ರಿಂದ ಇವೆರಡರನ್ನು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿ 1000 ಪ್ಲೇಸಲ್ಲಿ 7 ಸೇಮ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು, 100 ಪ್ಲೇಸ್ ಕಂಪೇರ್ ಮಾಡಬೇಕು. 100 ಪ್ಲೇಸಲ್ಲಿ ಇಲ್ಲಿ 8 ಇದೆ, ಇಲ್ಲಿ 5 ಇದೆ. ಸೊ ಏನಾಗುತ್ತೆ, 8 ದೊಡ್ಡದಾಗುತ್ತೆ. ನಾವು ಡಿಸೆಂಡಿಂಗ್ ಆರ್ಡರಲ್ಲಿ ಬರೆಯೋದ್ರಿಂದ ದೊಡ್ಡದ್ರಿಂದ ಚಿಕ್ಕಕ್ಕೆ ಬರಬೇಕು. 7861, ಇದು ಆದರೆ ನೆಕ್ಸ್ಟ್ ಅದು ಬರುತ್ತೆ, ಇದು ಬರುತ್ತೆ 7500, ಲಾಸ್ಟ್ ಒನ್ 5000. ಗೊತ್ತಾಯ್ತಾ? ಹಾಗೆ ಬಿ ನೋಡಿ, 19,071, 45,321, 88,715, 92,547. ಹಾಗಿದ್ರೆ ಇದರಲ್ಲಿ ಯಾವುದು ದೊಡ್ಡದು ಅಂತ ನೋಡೋಕೆ ಏನು ಮಾಡಬೇಕು, ಫಸ್ಟು ಪ್ಲೇಸ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಯೂನಿಟ್ 10, 100, 1000, 10,000, ಯೂನಿಟ್ 10, 100, 1000, 10,000, ಯೂನಿಟ್ 10, 100, 1000, 10,000, ಯೂನಿಟ್ 10, 100, 1000. ಇದು ಒಂದೇ 1000 ಪ್ಲೇಸಲ್ಲಿ ಇರೋದ್ರಿಂದ ಇದು ಚಿಕ್ಕದು ಅಂತ ಗೊತ್ತಾಯಿತು. ಹಾಗಿದ್ರೆ ನಾವು ಈ ಮೂರು ಏನಾಗಿದೆ, 10,000 ವ್ಯಾಲ್ಯೂ ಇದೆ. ಹಾಗಿದ್ರೆ ಫಸ್ಟ್ ಪ್ಲೇಸ್ ವ್ಯಾಲ್ಯೂನ ಅಂದರೆ 10,000 ಪ್ಲೇಸ್ ವ್ಯಾಲ್ಯೂನ ಚೆಕ್ ಮಾಡಬೇಕು. 984 ಇದೆ. 984ಅಲ್ಲಿ ಯಾವುದು ದೊಡ್ಡದು, 9 ದೊಡ್ಡದು. ಸೊ ಏನು ಬರಿತೀವಿ, 92,547. ಓಕೆ. ನೆಕ್ಸ್ಟ್ 88,715. ನೆಕ್ಸ್ಟ್ 45,321. ನೆಕ್ಸ್ಟ್ 19,071. ಗೊತ್ತಾಯ್ತಲ್ಲ? ಇದು ಪೇಜ್ ನಂಬರ್ 5 ಟ್ರೈ ದಿಸ್ ಆನ್ಸರ್. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದ್ರಿಂದ ನನಗೆ ಇದೇ ಥರ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಇಂಟ್ರೆಸ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. Thank you for watching. Like, share, subscribe. Study B+.